ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಗಿತ್ತು ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು. ಸೊ ಇನ್ಮೇಲೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಟಾಪಿಕ್ ಇರಲ್ಲ. ಸೊ ನಾನು ಯಾವಾಗೂ ಮನೇಲೇ ಇರ್ತೀನಲ್ವ, ಸೊ ಹಂಗಾಗಿ ಏನು ಟಾಪಿಕ್ ಇರೋದಿಲ್ಲ ಅಂತ ನಾನು ಮಾಡಿಲ್ಲ. ಸೊ ಇನ್ಮೇಲೆ ಟಾಪಿಕ್ ಇರುತ್ತೆ. ಸೊ ಹಂಗಾಗಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಏನಪ್ಪ ವಿಷಯ ಅಂದರೆ ವಿಡಿಯೋ ಲಾಸ್ಟಲ್ಲಿ ಗೊತ್ತಾಗುತ್ತೆ, ಕೊನೆವರೆಗೂ ನೋಡಿ. ಸೊ ಇವಾಗ ಸಾಯಂಕಾಲ ಆಗಿದೆ. ಸೊ ಟೀ ಮಾಡಬೇಕು. ಟೀ ಕುಡಿದ್ಬಿಟ್ಟು ನೆಕ್ಸ್ಟ್. ಸೊ ಇವಾಗ ಟೀ ಕುಡಿದ್ಬಿಟ್ಟು ಸ್ನಾನ ಮಾಡೋಣ ಅಂಥೇಳಿ ತಲೆಗೆ ಸ್ವಲ್ಪ ಇದು ಹಾಕ್ಕೊತ ಇದ್ದೀನಿ. ಅಲೋವೆರಾ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ. ಇದನ್ನು ನಾನು ಹಾಕ್ಕೊತೀನಿ ತಲೆಗೆ. ಈ ಥರ ಕೂದಲು ಸ್ಮೂತಾಗಿರುತ್ತೆ, ಶೈನಾಗಿ ಅಂತ ಹಾಕ್ಕೊತೀನಿ. ನಾನು ಇಷ್ಟು ಸೈಲೆಂಟಾಗಿದೆ ಮನೆ, ಆಮೇಲೆ ಇಷ್ಟೊಂದು ಡೀಸೆಂಟಾಗಿ ಇಷ್ಟೊಂದು ವಿಡಿಯೋ ಮಾಡೋಕ್ಕೆ ಕಾರಣ ನನ್ನ ಮಗಳು ನಿದ್ದೆ ಮಾಡ್ತಾಯಿದ್ದಾಳೆ. ಅವಳು ಮಲಗಿದ್ರೆ ಅಂತೂ ನನಗಂತೂ ಹೆವಿ ಖುಷಿ. ಯಾಕಂದರೆ ಅವಳು ಹಿಂದೆ ಸುತ್ತಾ ಇರಬೇಕು. ಅವಳು ಹಿಡಿಯೋಷ್ಟರಲ್ಲಿ ದೇವರಾಣೆ ಸಾಕಾಗೋಗ್ಬಿಡುತ್ತೆ ನನಗಂತೂ. ಅಷ್ಟು ಓಡಾಡ್ತಾಳೆ. ತುಂಬ ಬೇಗ ನಡೆಯೋದು ಕಲ್ತ್ಬಿಟ್ಲು ನನ್ನ ಮಗಳು. ಸೊ ಹಂಗಾಗಿ ಅವಳು ಹಿಡಿಯೋದು ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಹೆಂಗೂ ಮಲ್ಕೊಂಡಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನು ಗೊತ್ತಾ, ಮೆಮೊರಬಲ್ ಇರಲಿ ಅಂತ ಇವಾಗ ಎಷ್ಟೋ ವರ್ಷ ಆದಮೇಲೆ ಯೂಟ್ಯೂಬ್ ತೆಗೆದ್ಬಿಟ್ಟು ನೋಡಿದ್ರೆ, ಓ ಈ ಥರ ಮಾಡಿದ್ದೆ ಆ ಟೈಮಲ್ಲಿ ಅಂತ. ಡೈಲಿ ಅಂತಲ್ಲ, ಇರುತ್ತೆ ಇದೇ ಥರ. ಸೊ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಬಟ್ ನನಗೆ ಗೊತ್ತು ನೀವೆಲ್ಲ ನೋಡ್ತೀರಾ ಅಂತ. ಬಟ್ ಸಬ್ಸ್ಕ್ರೈಬ್ ಏನಕ್ಕೆ ಆಗ್ತಾಯಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಚೆನ್ನಾಗಿ ತಲೆಗೆ ಮಸಾಜ್ ಎಲ್ಲ ಮಾಡಿಕೊಂಡು, ಸೊ ಅದು ನನಗೆ ತಲೆಗೆ ಹತ್ತಿರೋ ಥರ ಫೀಲೇ ಆಗ್ತಾ ಇರಲಿಲ್ಲ. ಸೊ ಕೂದಲಿಗೆ ತುದಿಯಲ್ಲೆಲ್ಲ ಹಚ್ತಾಯಿದ್ದೆ. ಸೊ ಚೆನ್ನಾಗಿ ಮಸಾಜ್ ಮಾಡಿಕೊಂಡೆ. ನೋಡಿ, ಫೈನಲಾಗಿ ಫುಲ್ ಹಚ್ಕೊಂಡಿದ್ದೀನಿ. ಎಣ್ಣೆ ಹಾಕ್ತಾರಲ್ಲ, ಫುಲ್ ಆ ಥರ ಹಚ್ಕೊಂಡಿದ್ದೀನಿ ನೋಡಿ. ಜಾಸ್ತಿ ಇದು ಹಚ್ಕೋಬೇಕಂದ್ರೆ ಭಾರಿ ಕಷ್ಟ. ಅದಕ್ಕೆ ಯಾವಾಗ ಒಂದ್ಸರಿ ಹಚ್ಕೊತೀನಿ ಅಷ್ಟೇ. ಸೊ ಅದೇನೋ ಪಾಪು ಮಾತಾಡ್ತಾಯಿದ್ರೆ ಏನೋ ಕೂದಲು ಉದ್ರೋಗುತ್ತೆ, ಅದೆಲ್ಲ ಏನೇನೋ ಇರುತ್ತಲ್ಲ, ರೂಲ್ಸು ರೆಗ್ಯುಲೇಷನ್ಸು, ಅದೆಲ್ಲ ನಮಗಿನ್ನ ಗೊತ್ತಿಲ್ಲ. ನಮ್ಮಮ್ಮ ಹೇಳ್ತೀನಿ, ನಿನ್ನ ಮಗಳು ಮಾತಾಡ್ತಿದ್ರೆ ಹಿಂಗೆ ಕೂದಲು ಉದ್ರೋಗುತ್ತೆ ಅಂತ. ಅದು ಹಂಗೆ ಆಗೋಯ್ತು. ಜಾಸ್ತಿ ಉದುರ್ತಾಯಿತ್ತು, ಕೂದಲ ಮೇಲೆ ಇಂಟ್ರೆಸ್ಟೇ ಹೊರಟೋಯ್ತು ನನಗೆ. ಹಾಗೆ ಉದುರ್ಕೊಂಡು ಹೋದ್ರೆ ಹೋಗ್ಲಿ ಬಿಡು ಅಂತ. ಆಲ್ಮೋಸ್ಟ್ ಒಂದು 3 ತಿಂಗಳಾಯ್ತೇನೋ ನನ್ನ ಅಕ್ಕ ಎಂಗೇಜ್ಮೆಂಟ್ಗೆ. ಆವಾಗ ಫಸ್ಟ್ ಹಾಕ್ತಿದ್ದೆ ಎಣ್ಣೆ ಎಲ್ಲ. ಸೊ ಅವಳು ಎಂಗೇಜ್ಮೆಂಟ್ ಆದಮೇಲೆ ಎಣ್ಣೆ ಹಾಕೋದೇ ಬಿಟ್ಬಿಟ್ಟೆ. ಅವ್ಳು ಎಣ್ಣೆನೇ ಹಾಕಿಲ್ಲ, 4 ತಿಂಗಳಾಯಿತು. ಎಣ್ಣೆನೇ ಹಾಕಿಲ್ಲ. ಸೊ ಇವಾಗ ಮತ್ತೆ ನೆಕ್ಸ್ಟ್, ಇವಾಗ ನಮ್ಮ ಮನೆಯಲ್ಲಿ ಫಂಕ್ಷನ್ಗಳಿರುತ್ತಲ್ಲ, ಸೊ ನನ್ನ ಹೇರ್ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸ್ಲಿ ಅಂಥೇಳಿ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೋಬೇಕಲ್ಲ ಆವಾಗ. ಸೊ ಅದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಇವಾಗಿಂದನೇ ಇದು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕೇರ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಬರಲಿ ಇನ್ನೂ ಸ್ವಲ್ಪ ಅಂತ. ಆಲ್ಮೋಸ್ಟ್ ಇದೇ ನನಗೆ ಜಾಸ್ತಿನೇ ಹೇರು, ಬಟ್ ಇನ್ನೂ ಸ್ವಲ್ಪ ಅಂದರೆ ಅಷ್ಟು ಬೇಡ, ಅಷ್ಟು ನನಗಿಷ್ಟ ಇಲ್ಲ. ಎಷ್ಟಿರಬೇಕು ಅಷ್ಟಿದ್ದರೆ ಅಷ್ಟೇ ಸಾಕು. ಸೊ ಅದಕ್ಕೆ ಇಷ್ಟೊಂದು ಕೇರ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಹಚ್ಕೊಂಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ತಲೆಗೆಲ್ಲ ತಣ್ಣಗೆ ಗೊತ್ತಿದೆ. ಸಾಯಂಕಾಲ ಹೊತ್ತು ಬೇರೆ ನೆಗಡಿ ಬಂದರೆ
ನೋಡಿ ಹೆಂಗೆ ಹಚ್ಕೊಂಡಿದ್ದೀನಿ ಫುಲ್ಲು. ಸೊ ಇದನ್ನು ಟೈಟಾಗಿ ಸುತ್ತಕೊಂಡ್ರೆ ನಂದು ತುಂಬ ಸ್ಮೂತ್ ಇದೆ ಗಾಯ್ಸ್. ಅಂದರೆ ಹೇರ್ ಸ್ಟ್ರೈಟ್ನರ್ ಮಾಡ್ಕೊಂಡಿದ್ಯಾ ಅನ್ಬೇಕು, ಅಷ್ಟು ಸ್ಮೂತ್ ಇದೆ ನಂದು. ಸೊ ಆ ಸ್ಮೂತ್ನ ಹಂಗೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಇದು ಮಾಡ್ತೀನಿ ಅಷ್ಟೇ. ಹೇರ್ ಸ್ಟ್ರೈಟ್ನರ್ ಮಾಡಿದ್ಯಾ ನೋಡಿ, ನಾನು ಈ ಥರ ರೆಡಿ ಆದೆ. ಸೊ ಕೂದಲೆಲ್ಲ ಒಣಗಿಸ್ಕೊಂಡೇ ಬಂದುಬಿಟ್ಟಿದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿದೆ. ಸೊ ಇನ್ನೂ ಸ್ವಲ್ಪ ಒಣಗಬೇಕು ಕೂದಲು. ಸೊ ಅವ್ರು ಆಲ್ರೆಡಿ ಬಂದು ನಿಂತ್ಕೊಂಡಿದ್ದಾರಂತೆ, ಬಾ ಬಾ ಅಂತ ಫೋನ್ ಮಾಡ್ತಿದ್ದಾರೆ. ಸೊ ನಾವು ಹೋಗ್ಬೇಕು ಇವಾಗ. ಸೊ ನೀವು ಆಲ್ರೆಡಿ ಇವಾಗ ನೋಡಿರ್ತೀರ ತಮ್ಮೇಲೂ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಆದರೂ ಹೇಳ್ತೀನಿ, ನಾವು ಶಾಪಿಂಗ್ ಹೋಗ್ತಾಯಿದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಸೀರೆ ಅಂಗಡಿ ಇದೆ. ಸೊ ಅದು ಇರ್ಕಲ್ ಸೀರೆ ಅವರೇ ನೇಯ್ತಾರಂತೆ. ಸೊ ಅವರೇ ಓನಾಗಿ ರೆಡಿ ಮಾಡ್ತಾರಂತೆ ಸೀರೆ. ಸೊ ಅಲ್ಲೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಮ್ಮಮ್ಮ. ಆಲ್ರೆಡಿ ಇವಳ್ದು ಬಳೆ ಶಾಸ್ತ್ರಕ್ಕೆ ತೊಗೊಂಡಿದ್ದೀವಿ. ಅದು ತೊಗೊಳ್ಳೋವಾಗ ನಾನು ಹೋಗಿರಲಿಲ್ಲ. ಸೊ ಇವಾಗ ನಾವು ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಸೊ ಮನೆ ಹತ್ರನೇ ಇದೆ ಶಾಪು. ಸೊ ಹಾಗಾಗಿ ಹೋಗ್ತಾಯಿದ್ದೀವಿ. ಅವರು ನಾವು ಆಫೀಸಿಂದ ಬಂದು ಅಲ್ಲೇ ಇರ್ತೀವಿ, ಸೊ ನೀವು ಬನ್ನಿ ಅಂತ ಹೇಳಿದರು. ಸೊ ನಾವು ಬಂದ್ವಿ. ನೋಡಿ ಆಲ್ಮೋಸ್ಟ್ ನೋಡಿ ಎಲ್ಲ ಖಾಲಿ ಆಗಿದೆ. ನೋಡಿ ಈ ಥರ ಇರ್ತವೆ ಸೀರೆಗಳು. ಇರ್ಕಲ್ ಸೀರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಈ ಥರ ಇರ್ತವೆ. ಸ್ವಲ್ಪ ಪ್ಲೇನ್ ಆಗಿರೋದು ತೋರಿಸಿ ಅಂತ ಅಂದ್ವಿ ನಾವು. ಅದಕ್ಕೆ ಅವರು ಈ ಥರದ್ದೆಲ್ಲ ತೋರಿಸ್ತಾ ಇದ್ದರು. ನಮಗೆ ಈ ಥರ ಇಷ್ಟನೇ ಆಗಿಲ್ಲ. ಎಷ್ಟು ಸ್ಮೂತಾಗಿದೆ ಗೊತ್ತಾ ಗಾಯ್ಸ್, ತುಂಬ ಅಂದರೆ ತುಂಬ ಸ್ಮೂತಾಗಿದೆ. ಸೀರೆ ಮುಟ್ಟಿದ್ರೆ ಟಿಶ್ಯೂ ಪೇಪರ್ ಮುಟ್ಟಿರೋ ಥರ ಫೀಲು, ಹಾಕ್ಕೊಂಡಿರೋ ಫೀಲೇ ಇರಲ್ಲ ಅನಿಸುತ್ತೆ. ಅಷ್ಟು ಸ್ಮೂತಾಗಿ ತುಂಬ ಚೆನ್ನಾಗಿದ್ವು. ಇದು ರೇಷ್ಮೆ ಸೀರೆಗಳಂತೆ. ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ ನೋಡಿ, ಎಲ್ಲ ಖಾಲಿಯಾಗೋಗಿದೆ ಅಂತೆ. ಇವಾಗ ನೆಕ್ಸ್ಟ್ ಮಂತ್ ಬರುತ್ತೆ ಅಮ್ಮ, ಎಲ್ಲ ಖಾಲಿಯಾಗಿದೆ ಅಂದರು. ನನಗೆ ಈ ಸೀರೆ ತುಂಬ ಇಷ್ಟ ಆಯಿತು, ಬ್ಲೂ ಆ್ಯಂಡ್ ಯೆಲ್ಲೋ ಕಲರು. ಮತ್ತು ಇನ್ನೂ ಒಂದು ಕಲರ್ ಇದೆ. ಸೊ ನೋಡಿ ಎಷ್ಟು ಸೀರೆ ಇದೆ ನೋಡಿ, ತುಂಬ ಚೆನ್ನಾಗಿದ್ವು. ತುಂಬ ಲೈಟ್ ವೇಟೇ ಇಲ್ಲ, ತುಂಬ ಚೆನ್ನಾಗಿದ್ವು. ಇವೆಲ್ಲ ರೇಷ್ಮೆ ಸೀರೆ ಅಂತೆ. ತುಂಬ ಅಂದರೆ ತುಂಬ ಚೆನ್ನಾಗಿದ್ವು. ನನಗಂತೂ ತುಂಬ ಇಷ್ಟ ಆಗೋಯಿತು ಆ ಸೀರೆ. ತಗೋ ಅಂದೆ, ಅವಳು ಬೇಡ ಅಂದಳು. ಅದು ಲೈಟ್ ಬ್ಲೂ ಒಂದು, ಇದು ಪರ್ಪಲ್ ಕಲರ್ ಒಂದು ನನಗೆ ತುಂಬ ಇಷ್ಟ ಆಯಿತು. ಸೊ ಇದು ಎರಡರಲ್ಲೊಂದು ತಗೋ ಅಂತ ಹೇಳಿದೆ ನಾನು. ಅವಳು ತಗೊಳ್ಳೋ ಮನಸ್ಸೇ ಇರಲಿಲ್ಲ ಅವಳಿಗೆ, ಇದು ಬೇಡ ಅದು ಬೇಡ ಅಂತ ಇದ್ಲು. ಸೊ ಅವಳು ಯಾವುದೋ ಒಂದು ಸೀರೆ ನೋಡಿ ಇಟ್ಟಿದ್ಲಂತೆ ಫಸ್ಟು ನಮ್ಮಮ್ಮ ಜೊತೆ ಬಂದಾಗ, ಬಳೆ ಶಾಸ್ತ್ರಕ್ಕೆ ತೊಗೊಂಡಿದ್ರಲ್ಲ ಆವಾಗ ನೋಡಿದ್ಲಂತೆ. ಸೊ ಅದು ಅವಳಿಗೆ ಜ್ಞಾಪಕ ಇರಲಿಲ್ಲ. ಸೊ ಆ ಕಡೆ ಹೋಗ್ಬಿಟ್ಟು ನೋಡ್ತಾ ಇದ್ಲು. ಆವಾಗ ಅವಳಿಗೆ ಗೊತ್ತಾಯಿತು ಅಲ್ಲಿ ಇಟ್ಟಿದ್ದಾರೆ ಅಂತ. ಆಮೇಲೆ ಅದು ಎತ್ಕೊಂಡು ಕೇಳಿದ್ಲು. ಅದು ಸೀರೆ ಇದೆ ನೋಡಿ, ಅವಳಿಗೆ ತುಂಬ ಇಷ್ಟ ಆಗಿತ್ತಂತೆ. ಆಂಟಿ ನಾನು ಇದನ್ನೇ ತೊಗೊತೀನಿ ಎತ್ತಿಡಿ ಅಂತ ಹೇಳಿದ್ಲಂತೆ. ಅವ್ರು ಎತ್ತಿಟ್ಟಿದ್ರು. ಸೊ ಏನು ಹಿಂದೆ ಮುಂದೆ ಏನು ಯೋಚನೆ ಮಾಡಿದ್ರೆ ನಾನು ಇದನ್ನೇ ತೊಗೊತೀನಿ ಅಂತ ಅಂದ್ಲು. ಅದಕ್ಕೆ ಓಪನ್ ಮಾಡಿ ತೋರಿಸಿ ಅಂದ್ಲು. ನಮ್ಮ ಗ್ರಾಚಾರ ಏನು ಗೊತ್ತಾ ಗಾಯ್ಸ್, ಮನೆಗೆ ಬಂದರೆ ಎಲ್ಲೋ ಏನೋ ಅರ್ಧೋಗಿರುತ್ತೆ ಸೀರೆ, ಅಂಗಡೀಲಿ ಚೆನ್ನಾಗಿರುತ್ತೆ. ಅದಕ್ಕೆ ಫುಲ್ಲು ಓಪನ್ ಮಾಡಿ ತೋರಿಸಿ ಅಂದಿದ್ದಕ್ಕೆ ನೀವು ತೊಗೊತೀರಾ ಅಂದರೆ ಓಪನ್ ಮಾಡ್ತೀವಿ ಅಂದರು. ಹಾಂ ನಾನು ಕನ್ಫರ್ಮಾಗಿ ನಾನು ಇದೇ ತೊಗೊತೀನಿ ಅಂದ್ಲು. ಸೊ ಹಂಗಾಗಿ ಫುಲ್ ಪಾಪ ಅವರು ಏನು ಇದು ಅಂದ್ಕೊಳ್ತೀರಾ ಆ ಥರ ಯಾರೂ ಓಪನ್ ಮಾಡಿ ತೋರಿಸಲ್ಲ ಯಾವ ಅಂಗಡಿಯಲ್ಲೂ. ಸೊ ಅವರು ಕನ್ಫರ್ಮ್ ಇದೆ ತೊಗೊತೀವಿ ಅಂದಿದ್ದಕ್ಕೆ ಫುಲ್ಲು ಓಪನ್ ಮಾಡಿ ತೋರಿಸಿದ್ರು. ಬ್ಲೌಸು ಆಮೇಲೆ ಪಲ್ಲು ಆಮೇಲೆ ಎಲ್ಲ ತೋರಿಸಿದ್ರು. ತುಂಬ ಚೆನ್ನಾಗಿತ್ತು, ನಮಗೂ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ, ತುಂಬ ಸಖತ್ತಾಗಿತ್ತು. ಸೊ ಅವಳಿಗೂ ಇಷ್ಟ ಆಯಿತು. ಸೊ ನಿಮಗೆ ಗೊತ್ತಲ್ವ ಹೆಣ್ಮಕ್ಳು ಹೆಂಗೆ ಸೀರೆ ಅಂತ, ಬಾರ್ಡ್ರ್ ಚೆನ್ನಾಗಿದ್ರೆ ಸೀರೆ ಚೆನ್ನಾಗಿರಲ್ಲ, ಸೀರೆ ಚೆನ್ನಾಗಿದ್ರೆ ಬಾರ್ಡ್ರ್ ಚೆನ್ನಾಗಿರಲ್ಲ. ಅಷ್ಟೆಲ್ಲ ಹುಡುಕಿ ಇದು ಮಾಡಿದ್ವಿ. ನಮ್ಮಮ್ಮ ಕೆಲ್ಸಕ್ಕೆ ಹೋಗಿದ್ರು, ಅದಕ್ಕೆ ನಾನು ಬರ್ತಾಯಿದ್ದೀನಿ ಇರಿ ಅಂತ ಅಂದರು. ಸೊ ನಾವು ಅಲ್ಲೇ ನಿಂತ್ಕೊಂಡು ನಮ್ಮಮ್ಮ ಈ ಸೀರೆಗಳೆಲ್ಲ ತೆಗೆಸ್ತಾಯಿದ್ರು. ನಮ್ಮಮ್ಮಗೊಂದು ತೊಗೊತೀನಿ, ನಮ್ಮ ಅಕ್ಕಂಗೊಂದು ತೊಗೊತೀನಿ ಅಂದ್ಕೊಂಡು ಇದೆಲ್ಲ ನೋಡ್ತಾಯಿದ್ರು. ಸೊ ಈ ಈರ್ಕಲ್ ಸೀರೆಗಳು ತುಂಬ ಚೆನ್ನಾಗಿದ್ವು. ಊರ ಕಡೆ ಎಲ್ಲ ಈ ಥರ ಇಲ್ಲವೇ ಇಲ್ಲ. ಸೊ ಅದು ರೆಡ್ ಕಲರು, ಇದು ಬ್ರೌನ್ ಕಲರೆಲ್ಲ ತುಂಬ ಚೆನ್ನಾಗಿದ್ವು. ನಮ್ಮಮ್ಮ ಆವಾಗ ಸೀರೆ ತೊಗೊಳೋವಾಗ ನೋಡಿದ್ರಂತೆ, ಅವಿಲ್ವಾ ಅಂತೆಲ್ಲ ಕೇಳ್ತಿದ್ರು. ಎಲ್ಲ ಖಾಲಿ ಆಗಿದೆ ಅಂತ ಇದ್ರು. ತುಂಬ ಚೆನ್ನಾಗಿದ್ವು. ನಂಗೆ ನೋಡೋಕ್ಕೂ ಬಿಡ್ತಾಯಿಲ್ಲ, ನೀವು ಇರಿ ಅಂತ ಇದ್ರು ನಮ್ಮಮ್ಮ. ನಾವು ಬಾ ಅಂತ ಇದ್ವಿ.
ನಮ್ಮ ಅಕ್ಕಂಗೆ 3-4 ಸೀರೆ ತೊಗೊಂಡಿದ್ವಿ. ಇನ್ನು ನಾನು, ನಮ್ಮಮ್ಮ, ನಮ್ಮ ಸಂಗೀತ ಅಕ್ಕ, ನಮ್ಮ ಸವಿತಕ್ಕ ಎಲ್ಲ ತೊಗೋಬೇಕು. ಹಿಂಗೆ ಶಾಪಿಂಗ್ ವೀಡಿಯೋಸ್ ಬರ್ತಾ ಇರುತ್ತೆ. ಕವಿತಾ ಬಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.